ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೀಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಈಗ ದೆಹಲಿ ಸಲ್ತನ್ಸ್ ಅಥವಾ ದೆಹಲಿ ಸುಲ್ತಾನರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಎಸ್ಪೆಷಲಿ ಈಗ ನಾವು ತುಘಲಕ್ ಸಂತತಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಓಕೆ, ಈ ಒಂದು ವಿಡಿಯೋ ಪಾರ್ಟ್ 4 ಆಗಿರ್ತೈತಿ. ಇನ್ನು ನಿಮ್ಗೆ ಗೊತ್ತಿರುವ ಹಾಗೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾಯಿದ್ದೀವಿ ಐಡಿಯಾಸ್ ಫೋರಮ್ ವತಿಯಿಂದ. ಆ ಒಂದು ಕೋರ್ಸ್ ನಿಮಗೆ ಈಸಿಯಾಗಿ ಸಿಗಲಿ ಅಂತ ನಾವು ಈಗ ಪ್ರತ್ಯೇಕ ಪ್ಲೇ ಲಿಸ್ಟ್ ಮಾಡ್ತಾಯಿದ್ದೀವಿ. ಲೈಕ್ ಎಲ್ಲ ಒಂದು NCERT ವಿಡಿಯೋ, ಎಲ್ಲ DSCERT ವಿಡಿಯೋ, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು, GK ಟ್ರಿಕ್ಸ್ ವಿಡಿಯೋ ಆಗಿರ್ಬೋದು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ, ಇವೆಲ್ಲ ಏನಪ್ಪ ಅಂದರೆ ನೀವು ಈಸಿಯಾಗಿ ಸೀಕ್ವೆನ್ಸ್ ಆಗಿ ನೀವು ವಾಚ್ ಮಾಡ್ಬೋದು. ಇನ್ನೂ ಕೂಡ ನಾವು ಅನೇಕ ಕೋರ್ಸ್ ಕೂಡ ನಾವು ಲಾಂಚ್ ಮಾಡ್ತಾಯಿದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ, ಈ ಕೂಡಲೇ ಜಾಯ್ನ್ ಆಗಿರಿ. ಓಕೆ, ಎಸ್. ಕಳೆದ ಒಂದು ಪಾರ್ಟ್ 3ಯಲ್ಲಿ ಏನೇನು ಹೇಳಿದ್ವಿ ಅಂತ ಜಸ್ಟ್ ಒಂದು ರೀಕ್ಯಾಪ್ ಮಾಡೋಬರೋಣ. ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರೋಣ ಅಂತ. ಓಕೆ, ಸೊ ಪಾರ್ಟ್ 3ಯಲ್ಲಿ ನಾವು ಏನು ಮಾಡಿದ್ವಿ, MBT ಮೊಹಮ್ಮದ್ ಬಿನ್ ತುಘಲಕ್ ಅವನ ಒಂದು ವಿರುದ್ಧ ದಂಗೆಗಳು ಯಾವ ಎದ್ದು ಅಂತ ನಾವು ನೋಡಿದ್ವಿ. ಸೊ ಫಸ್ಟ್ ಇವನ ಒಂದು ಅಳಿಯ ಯಾರಪ್ಪ ಅಂದರೆ ಅವನ ಒಂದು ತಂಗಿ ಮಗ ಇರ್ತಾನೆ, ಯಾರು ಬಹುದ್ದೀನ್ ಗುರ್ಶಾಸ್ಪ್ ಅಂತ. ಬಹುದ್ದೀನ್ ಗುರ್ಶಾಸ್ಪ್ ಅವನು ಏನು ಮಾಡ್ತಾನೆ, ಅವನ ವಿರುದ್ಧ ದಂಗೆ ಎದ್ದು ಎಷ್ಟೆಲ್ಲಿ ಹೋಗ್ತಾನೆ, ಸೀದಾ ಕಂಪ್ಲಿಗೆ ಬರ್ತಾನೆ. ಮೀನ್ಸ್ ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ಕಂಪ್ಲಿಗೆ ಬರ್ತಾನೆ. ಸೊ ಇವ ಏನು ಮಾಡ್ತಾನೆ, ಅವನನ್ನು ಹುಡುಕಿಕೊಂಡು ಬರ್ಬೇಕಂತಂದು ಕಂಪ್ಲಿಗೆ ಬರ್ತಾನೆ. ಯಾರು, ಮೊಹಮ್ಮದ್ ಬಿನ್ ತುಘಲಕ್ ಕಂಪ್ಲಿಗೆ ಬರ್ತಾನೆ. ಸೊ ಕಂಪ್ಲಿಯಲ್ಲಿರುವಂಥ ಒಬ್ಬ ರಾಜ ಯಾರು, ಕಂಪ್ಲಿ ರಾಯ ಅಂತ, ಅವನನ್ನು ಸೋಲಿಸಿ ಅವನನ್ನು ಕೊಂದುಬಿಡ್ತಾನೆ. ಓಕೆ, ನೆಕ್ಸ್ಟ್ ಅಲ್ಲಿರುವಂಥ ಒಂದು ಸಣ್ಣ ಸಣ್ಣ ರಾಜ ಮನೆತನಗಳು ಹೊಯ್ಸಳರಿದ್ದರು. ಓಕೆ, ಹೊಯ್ಸಳರಿರುವ ಒಂದು ರಾಜ ಯಾರಪ್ಪ ಅಂದರೆ ಮೂರನೇ ವೀರಬಲ್ಲಾಳ ಜೊತೆ ಅವನನ್ನು ಸೋಲಿಸ್ತಾನೆ. ನೆಕ್ಸ್ಟ್ ಪಾಂಡ್ಯಕ್ಕೆ ಹೋಗ್ತಾನೆ. ಮಧುರೈಲಿರುವ ಪಾಂಡ್ಯರು ಅಲ್ಲಿ ಯಾರಪ್ಪ ಅಂದರೆ ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯ ಆಗ್ತಿರ್ತಾರೆ. ಸೊ ಅವರನ್ನು ಸೋಲಿಸ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ, ಇವ ಹೊಳ್ಳಿ ಹೋಗಬೇಕಾದ್ರೆ ಏನು ಮಾಡ್ತಾನೆ, ಇವ ರಾಜ ಪ್ರತಿನಿಧಿಗಳನ್ನ ಇಡ್ತಾನೆ. ಮೀನ್ಸ್ ಒಂದು ರೆಪ್ರೆಸೆಂಟೇಟಿವ್ ಇಡ್ತಾನೆ. ಓಕೆ, ಸೊ ಅವನನ್ನು ಇಟ್ಟು ಏನು ಮಾಡ್ತಾನೆ, ಇವ ಡೆಲ್ಲಿಗೆ ಹೋಗ್ತಾನೆ. ಓಕೆ, ಅದೇ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ನಾವು ನೋಡಿದ್ವಿ ಜಸ್ಟ್ 1336ರಲ್ಲಿ ಏನಪ್ಪ ಅಂದರೆ ಒಂದು ವಿಜಯನಗರ ಸಾಮ್ರಾಜ್ಯ ಹುಡುಕೋದೈತಿ. ವಿಜಯನಗರ ಸಾಮ್ರಾಜ್ಯ ಉಗಮ ಆಗ್ತೈತಿ. ನೆಕ್ಸ್ಟ್ 11 ವರ್ಷ ಬಿಟ್ಟು ಲೇಟ್ರ್ ಏನಪ್ಪ ಅಂದರೆ 1347ರಲ್ಲಿ ಬಹುಮನಿ ಸಂತತಿ ಸ್ಟಾರ್ಟ್ ಆಗ್ತೈತಿ. ಓಕೆ, ಅದರ ಒಂದು ಫೌಂಡರ್ ಯಾರಪ್ಪ ಅಂದರೆ ಅಲ್ಲಾವುದ್ದೀನ್ ಅಬುಲ್ ಹಸನ್ ಬಹಮನ್ ಶಾ. ಓಕೆ, ಅಲ್ಲಾವುದ್ದೀನ್ ಅಬುಲ್ ಹಸನ್ ಬಹಮನ್ ಶಾ ಏನು ಮಾಡ್ತಾನೆ, ಬಹುಮನಿ ಸಂತತಿ ಸ್ಥಾಪನೆ ಮಾಡ್ತಾನೆ. ಓಕೆ, ಸೊ ಈ ಒಂದು 2 ರಾಜ ಮನೆತನಗಳು ಏನಾಗ್ತಾವೆ, ಒಳ್ಳೆ ಹುಡುಕೋತಾವು. ಓಕೆ, ಎಸ್. ನೆಕ್ಸ್ಟ್ ಏನು ಮಾಡ್ತಾನೆ, ಇವ ಲಾಸ್ಟ್ ಮೂಮೆಂಟ್ ಒಂದು ಸಾಯುಬೇಕಾದ್ರೆ ಮುಂಚೆ ಏನು ಮಾಡ್ತಾನೆ, ಇವ ಆಲ್ಮೋಸ್ಟ್ ಒಂದು ಯುದ್ಧ ಮಾಡ್ಕೊಂತ ಏನು ಮಾಡ್ತಾನೆ, ಇವ ಸಾಯ್ತಾನೆ. ಓಕೆ, ಸೊ ನೆಕ್ಸ್ಟ್ ಇವನ ಸಕ್ಸಸ್ಸರ್ ಯಾರಪ್ಪ, ಮೊಹಮ್ಮದ್ ಬಿನ್ ತುಘಲಕ್ನ ಸಕ್ಸಸ್ಸರ್ ಯಾರಂದರೆ ಫಿರೋಜ್ ಶಾ ತುಘಲಕ್. ಇವನ ಚಿಕ್ಕಪ್ಪನ ಮಗ ಆಗಿರ್ತಾನೆ. ಯಾರು, ಫಿರೋಜ್ ಶಾ ತುಘಲಕ್. ಸೊ ಈ ಒಂದು ಪಾರ್ಟ್ 4ರಲ್ಲಿ ಏನು ಮಾಡೋಣ, ಅವನ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣಂತೆ. ಓಕೆ, ಎಸ್. ನೋಡಿ, ಫಿರೋಜ್ ಶಾ ತುಘಲಕ್ ಅವನ ಟೈಮ್ ಫ್ರೇಮ್ 1351ರಿಂದ 1388ರೊಳಗೆ. ಓಕೆ, ಸೊ ಫಿರೋಜ್ ಶಾ ಇವನೇನಪ್ಪ ಅಂದರೆ ಅವನ ಚಿಕ್ಕಪ್ಪ ಮಗ ಇರ್ತಾನೆ ಅಂತ ಹೇಳಿದಿನ ಆಗಲೇ. ಅವನ ಚಿಕ್ಕಪ್ಪ ಯಾರಪ್ಪ ಅಂದರೆ ರಾಜಾಬ್ ಖಾನ್. ಮೊಹಮ್ಮದ್ ಬಿನ್ ತುಘಲಕ್ನ ಒಂದು ಚಿಕ್ಕಪ್ಪ ರಾಜಾಬ್ ಅಂತ. ಸೊ ಇವನು ಫಿರೋಜ್ ಶಾ ಏನಪ್ಪ ಅಂದರೆ ವಾಸ್ ಬಾರ್ನ್ ಟು ಹಿಂದೂ ಮದರ್. ಇವನೇನಪ್ಪ ಅಂದರೆ ಹಿಂದೂ ಒಂದು ತಾಯಿಗೆ ಜನಿಸಿದವ. ಓಕೆ, ಈಸ್ ದ ಸೆಕೆಂಡ್ ಸುಲ್ತಾನ್ ಹೂ ವಾಸ್ ಬಾರ್ನ್ ಟು ಹಿಂದೂ ಮದರ್. ಹಾಗಾದರೆ ಫಸ್ಟ್ ಸುಲ್ತಾನ್ ಯಾರಪ್ಪ, ಇವನು 2ನೇ ಒಂದು ಸುಲ್ತಾನ್ ಆಗಿರ್ತಾನೆ. ಇಡೀ ಇದೊಂದು ದೆಹಲಿ ಸುಲ್ತಾನರಲ್ಲಿ 2ನೇ ಸುಲ್ತಾನ್ ಆಗಿರ್ತಾನೆ, ಒಂದು ಹಿಂದೂ ತಾಯಿಗೆ ಜನಿಸಿದವ. ಹಾಗಾದರೆ ಫಸ್ಟ್ ಸುಲ್ತಾನ್ ಯಾರಪ್ಪ ಅಂದರೆ ನಮ್ಮ ಒಂದು ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಮಗ. ಯಾರು, ಶಹಾವುದ್ದೀನ್ ಅಂತ. ಅಲ್ಲಾವುದ್ದೀನ್ ಖಿಲ್ಜಿಯ ಮಗ ಶಹಾವುದ್ದೀನ್ ಏನಪ್ಪ ಅಂದರೆ ಅವನು ಫಸ್ಟ್ ಸುಲ್ತಾನ್ ಆಗಿರ್ತಾನೆ. ಅವನ ಒಂದು ತಾಯಿ ಯಾರಪ್ಪ ಅಂದರೆ ಕಮಲಾದೇವಿ ಅಂತ. ಓಕೆ, ಎಷ್ಟು ಕಮಲಾದೇವಿ. ಅವನು ಆಕಿ ಯಾರಪ್ಪ ಅಂದರೆ ವೈಫ್ ಆಫ್ ವಾಘೇಲ ಕರ್ಣದೇವ ಗುಜರಾತ್ನಲ್ಲಿರುವಂಥ ಒಬ್ಬ ವಾಘೇಲ ಕರ್ಣದೇವನ ಅವನ ಹೆಂಡತಿ ಕಮಲಾದೇವಿನ ಏನು ಮಾಡಿರ್ತಾನೆ, ಇವನು ಎತ್ಕೊಂಡು ಹೋಗಿರ್ತಾನೆ. ಓಕೆ, ಅಲ್ಲಾವುದ್ದೀನ್ ತೊಗೊಂಡು ಹೋಗಿರ್ತಾನೆ. ಸೊ ಅವಳಿಗೆ ಒಂದು ಜನಿಸಿದ ಮಗ ಯಾರಪ್ಪ ಅಂದರೆ ಶಹಾಬುದ್ದೀನ್. ಹಿ ಈಸ್ ದ ಫಸ್ಟ್ ಸುಲ್ತಾನ್, ಹಿಂದೂ ತಾಯಿಗೆ ಜನಿಸಿದವ ಅಂತ ಹೇಳ್ತೀವಿ ನಾವು. ಸೊ ಓಕೆ, ಜಸ್ಟ್ ನಿಮಗೆ ಮೆಮರಿ. ಎಸ್. ನೆಕ್ಸ್ಟು ಫಿರೋಜ್ ಶಾ ವಾಸ್ ನೈದರ್ ಅ ಗುಡ್ ಡಿಪ್ಲೊಮ್ಯಾಟ್. ಇವ ಯಾವ ಥರ ಇದ್ದಪ್ಪ ಅಂತಂದರೆ ನೈದರ್ ಡಿಪ್ಲೊಮ್ಯಾಟ್ ನಾರ್ ಡಿಕ್ಟೇಟರ್. ಮೀನ್ಸ್ ಒಂದು ಮೊಹಮ್ಮದ್ ಬಿನ್ ತುಘಲಕ್ ಟೈಪ್ ಒಂದು ಡಿಪ್ಲೊಮ್ಯಾಟ್ ಆ ಥರ ಒಂದು ಒಳ್ಳೆಯ ಒಂದು ಏನಪ್ಪ ಅಲ್ಲ, ಆಲ್ಮೋಸ್ಟ್ ಎಲ್ಲ ಒಂದು ಕಲ್ತಿದ್ದ ಅಂತ ಇಲ್ಲ, ಏನೂ ಕಲ್ತಿದ್ದಿಲ್ಲ ಇವ. ಮತ್ತು ಡಿಕ್ಟೇಟರು ಕೂಡ ಇದ್ದಿಲ್ಲ. ಲಾಸ್ಟ್ ನಾಲ್ಕು ನೋಡಿದ್ವಿ ನಾವು ಬಲ್ಬನ್ ಯಾವ ಥರ ಇದ್ದ, ಫುಲ್ ಡಿಕ್ಟೇಟರ್ ಮಾಡ್ತಿದ್ದ. ಸೊ ಅದು ಥರ ಇವ ಇಲ್ಲ. ಸೊ ಫಿರೋಜ್ ಶಾ ಏನಪ್ಪ ಅಂದರೆ ನಾರ್ಮಲ್ ಜನಸಾಮಾನ್ಯರು ಯಾವ ಥರ ಇರ್ತಾರಲ್ಲ ಆ ಥರ ಇವನು ಕೂಡ ಒಂದು ಇದ್ದ ಅಂತ ಹೇಳ್ತೀವಿ ನಾವು, ಫಿರೋಜ್ ಶಾ ತುಘಲಕ್. ಓಕೆ, ಹಿ ಅಪಾಯಿಂಟೆಡ್ ಖಾನ್ ಹಿ ಜಹಾನ್ ಮಕ್ಬಲ್ ಅ ತೆಲುಗು ಬ್ರಾಹ್ಮಿಣ್ ಕನ್ವರ್ಟ್ ಆ್ಯಸ್ ವಜೀರ್. ಇವ ಏನು ಮಾಡ್ತಾನೆ, ಅವನ ಒಂದು ತೆಲುಗು ಒಂದು ಇದಕ್ಕೆ ಹೋಗಿರ್ತಾನೆ, ವಾರಂಗಲ್ಲಿರುವಂಥ ಒಬ್ಬ ತೆಲುಗು ಬ್ರಾಹ್ಮಿಣ್. ಅವನನ್ನು ಏನು ಮಾಡ್ತಾನೆ, ಇವ ಕನ್ವರ್ಟ್ ಮಾಡ್ತಾನೆ. ಅವನ ಹೆಸರು ಕಣ್ಣು ಅಂತ ಇರ್ತೈತಿ. ಅವನ ಹೆಸರು
ಕಣ್ಣು ಅಂತ ಇರ್ತೈತಿ. ಓಕೆ, ಇವನು ಏನು ಮಾಡ್ತಾನೆ, ಅವನನ್ನು ಕನ್ವರ್ಟ್ ಮಾಡ್ತಾನೆ ಏನಂತ, ಖಾನ್ ಇ ಜಹಾನ್ ಮಕ್ಬಾಲ್ ಅಂತ ಅವನ ಕನ್ವರ್ಟ್ ಮಾಡಿ ಅವನನ್ನು ಏನು ಮಾಡ್ತಾನೆ, ವಜೀರ್ ಅಂತ ಅಥವಾ ಪ್ರೈಮ್ ಮಿನಿಸ್ಟರ್ ಅಂತ ನೇಮಕ ಮಾಡ್ತಾನೆ. ಓಕೆ, ಯಾರು, ಫಿರೋಜ್ ಶಾ ತುಘಲಕ್. ಓಕೆ, ಎಸ್. ನೆಕ್ಸ್ಟ್ ನೋಡಿ ಅವನ ಒಂದು ಮಿಲಿಟರಿ ಕ್ಯಾಂಪೇನ್ಸ್, ಅವನ ಒಂದು ದಂಡಯಾತ್ರೆಗಳು ಯಾವ ಥರ ಇದ್ದವು ಅಂತ ನೋಡ್ಕೊಂಬರೋಣಂತೆ. ಹೀ ಲೆಡ್ 2 ಎಕ್ಸ್ಪೀಡಿಷನ್ಸ್ ಟು ಬೆಂಗಾಲ್ ಬಟ್ ದೇ ವರ್ ನಾಟ್ ಸಕ್ಸಸ್ಫುಲ್. ಇವೇನು ಮಾಡ್ತಾನೆ, ಆಲ್ಮೋಸ್ಟ್ ಬೆಂಗಾಳಿಗೆ ಹೋಗಿ ಇವ ಜಸ್ಟ್ ವಿಸ್ತರಿಸಲಿಕ್ಕೆ ಆಗ್ತಿರಂಗಿಲ್ಲ, ಇದ್ದಿದ್ದು ಸಾಮ್ರಾಜ್ಯನ ಏನು ಮಾಡೋದು, ಕಾಪಾಡ್ಕೋಬೇಕಂತ ಇರ್ತೈತಿ. ಸೊ ಇವೇನು ಮಾಡ್ತಾನೆ, ಬೆಂಗಾಳಲ್ಲಿ ದಂಗೆ ಇರ್ತೈತಿ. ಸೊ ಬೆಂಗಾಳಿಗೆ ಹೋಗ್ತಾನೆ, ಅಲ್ಲಿ 2 ಸಲ ಅವನು ಅಟ್ಯಾಕ್ ಮಾಡ್ತಾನೆ, ಬಟ್ 2 ಕೂಡ ಒಂದು ಸಕ್ಸಸ್ಫುಲ್ ಆಗ್ತೈತಿ, ನಾಟ್ ಸಕ್ಸಸ್ಫುಲ್ ಆಗ್ತೈತಿ. ಸೊ ಬೆಂಗಾಲ್ ಬಿಕೇಮ್ ಫ್ರೀ ಫ್ರಾಮ್ ದ ಕಂಟ್ರೋಲ್ ಆಫ್ ದೆಹಲಿ ಸಲ್ತನತ್. ಅವನು ಎರಡೂ ಕೂಡ ಏನು ಮಾಡ್ತಾನೆ, ಇವ ಸೋಲಿಸ್ತಾನೆ. 2 ಬಾರಿ ಇವ ಏನು ಮಾಡ್ತಾನೆ, ಸೋಲ್ತಾನೆ. ಸೊ ಇದರಿಂದ ಏನಪ್ಪ ಅಂದರೆ ಅಲ್ಲಿರುವಂಥ ಒಂದು ಬೆಂಗಾಳ ಪ್ರಾವಿನ್ಸಸ್ ಏನಾಗ್ತೈತಿ, ಇದು ದೆಹಲಿ ಸುಲ್ತಾನರ ಒಂದು ಕಂಟ್ರೋಲ್ ಇರುತ್ತಲ್ಲ, ಆ ಕಂಟ್ರೋಲಿಂದ ಏನಪ್ಪ ಅಂದರೆ ಇದು ಮುಕ್ತ ಆಗ್ತೈತಿ, ಅದು ಬಂಗಾಳ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಫಿರೋಜ್ ಲೆಡ್ ಕ್ಯಾಂಪೇನ್ ಅಗೇನೆಸ್ಟ್ ಭಾನುದೇವ 3. ಅಲ್ಲಿ ನೆಕ್ಸ್ಟ್ ಏನು ಮಾಡ್ತಾನೆ ಇವ, ಅಲ್ಲಿ ಒಂದು ಕೆಳಗೆ ಈಸ್ಟರ್ನ್ ಗಂಗಾ ಮೀನ್ಸ್ ಒರಿಸ್ಸಾದಲ್ಲಿ ಪೂರ್ವ ಗಂಗರು ಆತಿರ್ತಾರೆ. ಓಕೆ, ಆ ಒಂದು ಟೈಮಲ್ಲಿ ಯಾರಪ್ಪ ಅಂದರೆ 3ನೇ ಭಾನುದೇವ ಆತಿರ್ತಾನೆ. 3ನೇ ಭಾನುದೇವ ಪೂರ್ವ ಗಂಗನ ಆತಿರ್ತಾನೆ. ಓಕೆ, ಒರಿಸ್ಸಾದಲ್ಲಿ ಅವ್ರು ಏನು ಕರೀತಾರೆ ಅಂದರೆ ಇದನ್ನು ಜಾಜ್ನಗರ್ ಅಂತ ಕರೀತಾರೆ. ಓಕೆ, ಮಾಡರ್ನ್ ಡೇ ಒರಿಸ್ಸಾನ ಇವರು ಜಾಜ್ನಗರ್ ಅಂತ ಕರೀತಿದ್ರು. ಓಕೆ, ಸೊ ಹಿ ರಿಟರ್ನ್ ವಿತ್ ರಿಚ್ ಬೂಟಿ ಅಕ್ವೈರ್ಡ್ ಫ್ರಮ್ ದ ಟೆಂಪಲ್ಸ್. ಇವ ಏನು ಮಾಡ್ತಾನೆ, ಅಲ್ಲಿರುವಂಥ ಒಂದು ಪುರಿ ದೇವಸ್ಥಾನ. ಓಕೆ, ಪುರಿ ದೇವಸ್ಥಾನದಲ್ಲಿರುವಂಥ ಒಂದು ಒಳ್ಳೆಯ ಒಂದು ಏನಪ್ಪ, ಆಲ್ಮೋಸ್ಟ್ ಒಂದು ಫುಲ್ ವೆಲ್ದಿ ಏನು ಮಾಡ್ತಾನೆ, ಇವ ಎಲ್ಲ ಒಂದು ಕೊಳ್ಳೆ ಹೊಡ್ಕೊಂಡು ಬರ್ತಾನೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಹಿ ಮಾರ್ಚ್ಡ್ ಅಗೇನೆಸ್ಟ್ ದಿ ನಾಗರ್ಕೋಟ್ ಇದೆಯಲ್ಲಪ್ಪ ಅಂದರೆ ಹಿಮಾಚಲ್ ಪ್ರದೇಶದಲ್ಲಿರುವಂಥ ಒಂದು ಕಂಗ್ರಾ ವ್ಯಾಲಿಯಲ್ಲಿ ಏನಪ್ಪ ಅಂದರೆ ಇದು ನಾಗರ್ಕೋಟ್ ಇದೆ. ಓಕೆ, ಅಲ್ಲಿ ಏನು ಮಾಡ್ತಾನೆ ಇವ, ಅಲ್ಲಿ ಹೋಗ್ತಾನೆ ಆ್ಯಂಡ್ ಮೇಡ್ ಇಟ್ಸ್ ರೂಲರ್ ಟು ಪೇ ಟ್ರಿಬ್ಯೂಟ್ಸ್. ಅಲ್ಲಿರುವಂಥ ರಾಜನಿಗೆ ಏನು ಮಾಡ್ತಾನೆ ಇವ, ನಾನು ನಿನ್ನ ಜೊತೆ ಹೊರಡಂಗಿಲ್ಲ, ನೀ ಏನು ಮಾಡ್ಬೇಕು, ನನಗೆ ಕಪ್ಪು ಕಾಣಿಕೆ ನೀಡಬೇಕು ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಡ್ಯೂರಿಂಗ್ ದಿಸ್ ಕ್ಯಾಂಪೇನ್ ದ ಸುಲ್ತಾನ್ ಕಲೆಕ್ಟೆಡ್ 1300 ಸಂಸ್ಕೃತ್ ಮ್ಯಾನ್ಯುಸ್ಕ್ರಿಪ್ಟ್ಸ್ ಫ್ರಾಮ್ ಜ್ವಾಲಾಮುಖಿ ಟೆಂಪಲ್ ಲೈಬ್ರರಿ. ಅಲ್ಲೇ ಏನಪ್ಪ ಅಂದರೆ ಮಗ್ಲು ಒಂದು ಟೆಂಪಲ್ ಇರ್ತೈತಿ, ಅದು ಜ್ವಾಲಾಮುಖಿ ದೇವಿ ಟೆಂಪಲ್ ಅಂತ. ಇಲ್ಲಿ ನೋಡ್ತಿರಲ್ಲ ನೀವು, ಈ ಒಂದು ಟೆಂಪಲ್ ಇದು ಜ್ವಾಲಾಮುಖಿ ದೇವಿ ಟೆಂಪಲ್ ಆಗಿರ್ತೈತಿ. ಸೊ ಇದು ಕೂಡ ಏನಪ್ಪ ಅಂದರೆ ಒಂದು ಶಕ್ತಿಪೀಠ, ಇದು ಒಂದು ಶಕ್ತಿಪೀಠ ಆಗಿರ್ತೈತಿ. ಸೊ ಅಲ್ಲಿರುವಂಥ ಒಂದು 1300 ಸಂಸ್ಕೃತ ಮ್ಯಾನ್ಯುಸ್ಕ್ರಿಪ್ಟ್ಸ್ ಇರ್ತಾವೆ, 1300 ಏನಿರ್ತಾವೆ ಒಂದು ಹಸ್ತಪ್ರತಿಗಳು ಇರ್ತಾವೆ. ಓಕೆ, ಅವನೇನು ಮಾಡ್ತಾನೆ ಇವ, ಇಂಟ್ರೆಸ್ಟ್ ಇರ್ತೈತಿ ಅವ್ನಿಗೆ. ಸೊ ಅದನ್ನು ಏನು ಮಾಡ್ತಾನೆ, ಅವನು ತೊಗೊಂಬಂದು ಏನು ಮಾಡ್ತಾನೆ ಇವ, ಅವನ್ನ ಕನ್ವರ್ಟ್ ಮಾಡ್ತಾನೆ, ಅವನ ಒಂದು ಪರ್ಷಿಯನ್ ಭಾಷೆಯಲ್ಲಿ ಕನ್ವರ್ಟ್ ಮಾಡ್ತಾನೆ, ಪರ್ಷಿಯನ್ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾನೆ. ಸೊ ಏನಪ್ಪ ಅಂದರೆ ಇವನು ಆಲ್ಮೋಸ್ಟ್ ಒಂದು ಎಲ್ಲ ಧರ್ಮವನ್ನು ಇವನು ಕೂಡ ಒಂದು ಪಾಲಿಸ್ತಾ ಇದ್ದ ಅಂತ ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಫಿರೋಜ್ ನೆಕ್ಸ್ಟ್ ಮಾರ್ಚ್ಡ್ ಅಗೇನೆಸ್ಟ್ ದಿ ತಟ್ಟ ಇನ್ ದ ಸಿಂಧ್ ರೀಜನ್ ಆ್ಯಂಡ್ ಕ್ರಶ್ಡ್ ರೆಬಿಲಿಯನ್. ನೆಕ್ಸ್ಟ್ ಅಲ್ಲಿ ಲಾಸ್ಟಿಗೆ ಏನು ಮಾಡ್ತಾನೆ, ಸಿಂಧ್ ಹೋಗ್ತಾನೆ. ಸಿಂಧ್ ಅಲ್ಲಿರುವಂಥ ತಟ್ಟದಲ್ಲಿ, ಓಕೆ, ತಟ್ಟದಲ್ಲಿರುವಂಥ ಸಿಂಧ್ ಹೋಗಿ ಅಲ್ಲಿ ಕೂಡ ಒಂದು ಅವರನ್ನು ಸೋಲಿಸ್ತಾನೆ. ಓಕೆ, ಏನಪ್ಪ ಅಂದರೆ ಇವೆಲ್ಲ ಮಿಲಿಟರಿ ಕ್ಯಾಂಪೇನ್ಸ್ ಆಗಿದ್ದು, ಯಾರು, ಫಿರೋಜ್ ಶಾ ತುಘಲಕನು. ಎಸ್. ನೆಕ್ಸ್ಟ್ ಅವನ ಒಂದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಥವಾ ಒಂದು ಆಡಳಿತ ಸುಧಾರಣೆಗಳು ಯಾವ ಥರ ಇದ್ದವು ಅಂತ ನಾವು ಡಿಸ್ಕಷನ್ ಮಾಡೋಣಂತೆ. ಓಕೆ, ವೆಲ್, ನೆಕ್ಸ್ಟ್ ನೋಡಿ, ಇವನು ಏನು ಮಾಡ್ತಾನಪ್ಪ ಅಂದರೆ ಹಿ ಸ್ಟ್ರಿಕ್ಟ್ಲಿ ಫಾಲೋಡ್ ದ ಅಡ್ವೈಸ್ ಆಫ್ ದಿ ಉಲೇಮಾಸ್ ಇನ್ ದಿ ರನ್ನಿಂಗ್ ಅಡ್ಮಿನಿಸ್ಟ್ರೇಷನ್. ಇವ ಏನು ಮಾಡ್ತಾನೆ, ಉಲೇಮಾ ಅಂದರೆ ಅವರು ಮಾಡರ್ನ್ ಡೇ ಮುಲ್ಲಾ ಅಂತ ಕರಿತೀವಲ್ಲ, ಮುಲ್ಲಾಗಳು ಅವ್ರು ಏನು ಮಾಡ್ತಾನೆ, ಇವ ಫಾಲೋ ಮಾಡ್ತಾನೆ, ಅವರ ಒಂದು ಅಡ್ವೈಸ್ನ ಫಾಲೋ ಮಾಡ್ತಾನೆ. ಸೊ ಇವು ಮುಲ್ಲಾಗಳು ಏನಿರ್ತಾರಪ್ಪ ಅಂದರೆ ಇವರು ಮೇನ್ ಅಥಾರಿಟಿ ಇರ್ತಾರೆ. ಒಂದು ಇಸ್ಲಾಂ ಧರ್ಮ, ಒಂದು ಇಸ್ಲಾಂ ಲಾ ಏನು ಹೇಳ್ತೈತಿ, ಶರಿಯತ್ ಅಂತ ಕರಿತೀವಲ್ಲ, ಶರಿಯತ್ತು, ಆ ಶರಿಯತ್ ಲಾನ ಇವರು ಇಂಟರ್ಪ್ರಿಟರ್ ಮಾಡ್ತಿರ್ತಾರೆ. ಮೀನ್ಸ್ ಇವರ ಒಂದು ಸಿದ್ಧಾಂತ, ಅವರ ಒಂದು ಲಾಗಳನ್ನ ಇವರು ಏನು ಮಾಡ್ತಿದ್ದಾರೆ, ಫೈನಲಿ ಇಂಟರ್ಪ್ರಿಟೇಷನ್ ಮಾಡೋದು ಯಾರಪ್ಪ ಅಂದರೆ ಮುಲ್ಲಾಗಳು ಇರ್ತಾರೆ. ಸೊ ಮುಲ್ಲಾನ ಒಂದು ಏನು ನೆಕ್ಸ್ಟ್ ಏನು ಹೇಳ್ತಿರ್ತಾರಲ್ಲ ಅವರ ಒಂದು ಅಡ್ವೈಸ್ ತೊಗೊಂಡು ಇವ ಏನು ಮಾಡ್ತಿರ್ತಾನೆ, ಫಾಲೋ ಮಾಡ್ತಿರ್ತಾನೆ. ಓಕೆ, ಸೊ ಹಿ ಪ್ಲೀಸ್ ದ ನೋಬೆಲ್ಸ್ ಆ್ಯಂಡ್ ಅಶ್ಯೂರ್ಡ್ ಹೆರಿಡಿಟರಿ ಸಕ್ಸೆಷನ್ ಟು ದೇರ್ ಪ್ರಾಪರ್ಟೀಸ್. ಇವ ಏನು ಮಾಡ್ತಾನಪ್ಪ ಅಂದರೆ ನೆಕ್ಸ್ಟ್ ನೋಬೆಲ್ಸ್ ಇರ್ತಾರಲ್ಲ, ವಿದ್ವಾಂಸರು ಇರ್ತಾರಲ್ಲ, ಸೊ ಅವ್ರು ವರಿಷ್ಠರು ಅಥವಾ ವಿದ್ವಾಂಸರು ಇರ್ತಾರಲ್ಲ, ಸೊ ಅವ್ರಿಗೇನು ಮಾಡ್ತಾನೆ ಇವ, ನೀವು ಅವ್ರಿಗೆ ಒಂದು ಉಡುಗೊರೆ ಕೊಡೋದು. ನೆಕ್ಸ್ಟ್ ಅವರ ಒಂದು ಸಕ್ಸೆಸರ್ ಯಾರಪ್ಪ ಅಂದರೆ ಅವರ ಮಗನೇ ಅವ ಏನಪ್ಪ ಅಂದರೆ ನೆಕ್ಸ್ಟ್ ಸಕ್ಸೆಸರ್ ಆಗಬೇಕು. ಮೀನ್ಸ್ ಅವನ ಸತ್ತ ಮೇಲೆ ಅವನ ಮಗನೇ ಏನಪ್ಪ ಅಂದರೆ ಸಕ್ಸೆಸರ್ ಆಗಬೇಕಂತ ಇವ ಏನು ಮಾಡ್ತಾನೆ, ಫುಲ್ ಒಂದು ಹೆರಿಡಿಟರಿ ಸಕ್ಸೆಷನ್ ಕೊಡ್ತಾನೆ. ಓಕೆ, ನೆಕ್ಸ್ಟು ಇಕ್ತಾದಾರಿ. ಇವ ಏನು ಮಾಡ್ತಾನೆ, ಇಕ್ತಾದಾರಿನ ಹೊಳ್ಳಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ಫಿರೋಜ್ ಶಾ ಏನಪ್ಪ ಅಂದರೆ ಹೊಳ್ಳಿ ಇವ ಏನು ಮಾಡ್ತಾನೆ, ಫಿರ್ ಲೇಕೆ ಆಯಾ ಮೀನ್ಸ್ ಫಿರೋಜ್ ಶಾ ಫಿರ್ ಲೇಕೆ ಆಯಾ. ನಾವು ನೋಡಿದ್ವಿ ಯಾರು ಫಸ್ಟ್ ಇಲ್ತಮಿಷ್ ಏನು ಇಂಟ್ರೊಡ್ಯೂಸ್ ಮಾಡಿದ ಇಕ್ತಾದಾರಿ. ಓಕೆ, ಜಸ್ಟ್ ನೀವು ಶಾರ್ಟ್ಕಟ್ಟಾಗಿ ನೆನಪಿಟ್ಕೋಬೋದು. ಇಲ್ತಮಿಷ್ ಇಂಟ್ರೊಡ್ಯೂಸ್ಡ್ ಇಕ್ತಾ ಸಿಸ್ಟಮ್. ಓಕೆ, ಇಲ್ತಮಿಷ್ ಇಂಟ್ರೊಡ್ಯೂಸ್ ಮಾಡಿದ್ದ. ನೆಕ್ಸ್ಟ್ ಬಲ್ಬನ್
ಬಲ್ಬನ್ ಏನಿದೆ ಬ್ಯಾನ್ ಮಾಡಿದ್ದ. ಬಲ್ಬನ್, ಬಿ ಫಾರ್ ಬಲ್ಬನ್, ಬಿ ಫಾರ್ ಬ್ಯಾನ್ ಮಾಡಿದ್ದ. ಏನು ಇಕ್ತಾದಾರಿ ಸಿಸ್ಟಮ್ ಅಥವಾ ಮತ್ತು ಚಹಲ್ಗನಿ ಸಿಸ್ಟಮ್ ಏನು ಮಾಡಿದ್ದ, ಬ್ಯಾನ್ ಮಾಡಿದ್ದ. ಸೊ ಇಲ್ತಮಿಷ್ ಇಂಟ್ರೊಡ್ಯೂಸ್ ಮಾಡಿದ್ದ ಯಾವುದು, ಇಕ್ತಾದಾರಿ ಚಹಲ್ಗನಿ. ಸೊ ಅದೇ ಟೈಮ್ ಬಲ್ಬನ್ ಏನು ಮಾಡಿದ್ದ, ಬ್ಯಾನ್ ಮಾಡಿದ್ದ. ಯಾರು, ಚಹಲ್ಗನಿ ಮತ್ತು ಇಕ್ತಾದಾರಿ ಸಿಸ್ಟಮ್ ಬ್ಯಾನ್ ಮಾಡಿದ್ದ. ಸೊ ನೆಕ್ಸ್ಟ್ ಇವ ಏನು ಮಾಡ್ತಾನೆ, ಫಿರೋಜ್ ಶಾ ಏನು ಮಾಡ್ತಾನೆ, ಫಿರ್ ಲೇಕೆ ಆಯಾ ಮೀನ್ಸ್ ಹೊಳ್ಳಿ ತೊಗೊಂಬರ್ತಾನೆ. ಮೀನ್ಸ್ ಎಫ್ ಫಾರ್ ಫಿರೋಜ್, ಎಫ್ ಫಾರ್ ಫಿರ್ ಲೇಕೆ ಆಯಾ. ಓಕೆ, ಇವ ಏನು ಮಾಡ್ತಾನೆ, ನೋಬೆಲ್ಸ್ ಮತ್ತು ಇಕ್ತಾದಾರಿ ಸಿಸ್ಟಮ್ಸ್ ಹೊಳ್ಳಿ ತೊಗೊಂಬರ್ತಾನೆ. ಓಕೆ, ಫಿರೋಜ್ ಶಾ ಇವನು ಏನು ಮಾಡ್ತಾನೆ, ಇಕ್ತಾದಾರಿ ಸಿಸ್ಟಮ್ನ ಹೊಳ್ಳಿ ಅವರ ಸಕ್ಸಸ್ಸರ್ ಇಕ್ತಾ ಸಿಸ್ಟಮ್. ಜಸ್ಟ್ ಇಕ್ತಾ ಸಿಸ್ಟಮ್ ಅಂದರೆ ಏನಪ್ಪ ಅಂದರೆ, ಫಸ್ಟ್ ಏನಪ್ಪ ಅಂದರೆ ಮಿಲಿಟ್ರಿ ಆಫೀಷಿಯಲ್ಸ್ ಇರ್ತಾರಲ್ಲ, ಮಿಲಿಟ್ರಿ ಆಫೀಷಿಯಲ್ಸ್ಗೆ ಒಂದು ಸ್ಯಾಲ್ರಿ ಕೊಡೋ ಬದಲು ಏನಪ್ಪ ಅಂದರೆ ಇವ ಒಂದು ಲ್ಯಾಂಡ್ ಕೊಡ್ತಾನೆ. ಅಲ್ಲಿರುವಂಥ ಲ್ಯಾಂಡ್ ಏನಪ್ಪ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಮೀನ್ಸ್ ಅಲ್ಲಿರುವಂಥ ಟ್ಯಾಕ್ಸಸ್ ಏನೇನು ಮಾಡ್ತೀರಿ ಕಲೆಕ್ಟ್ ಮಾಡಿಕೊಂಡು ನೀವು ಏನಪ್ಪ ಅಂದರೆ ನನಗೆ ಒಂದು ಒಟ್ಟು ಸಿದ್ಧ ಸೈನ್ಯನ ರೆಡಿ ಮಾಡ್ಕೊಂಡಿರ್ಬೇಕು. ಅದು ಏನಪ್ಪ ಅಂದರೆ ಇಕ್ತಾದಾರಿ ಸಿಸ್ಟಮ್ ಇರ್ತದೆ. ಸೊ ಇವ ಏನು ಮಾಡ್ತಾನೆ, ಅವ್ರ ಸಕ್ಸಸ್ಸರ್, ಅವನ ಒಂದು ಸಕ್ಸಸ್ ಮಿಲಿಟ್ರಿ ಆಫೀಷಿಯಲ್ಸ್ ಯಾರು ಸಾಯ್ತಾರಲ್ಲ, ನೆಕ್ಸ್ಟ್ ಅವ್ರ ಮಗ ಏನಪ್ಪ ಅಂದರೆ ಅದನ್ನು ನೋಡ್ಕೊಳ್ಳುವಂಥ ಒಂದು ರೂಲ್ ತರ್ತಾನೆ ಇವ. ಸೊ ಹೆರಿಡೇಟ್ರಿ ಸಿಸ್ಟಮ್ ತರ್ತಾನೆ ಯಾರು, ಫಿರೋಜ್ ಶಾ ತುಘಲಕ್. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಆ್ಯಸ್ ಪರ್ ದ ಇಸ್ಲಾಮಿಕ್ ಲಾ ಶರಿಯತ್ ಹಿ ಲೆವಿಡ್ ಟ್ಯಾಕ್ಸಸ್. ಒಂದು ಇಸ್ಲಾಮಿಕ್ ಲಾ ಅಕಾರ್ಡಿಂಗ್ ಟು ಲಾ ಪ್ರಕಾರ ಏನಪ್ಪ ಅಂದರೆ ಒಂದು ಟ್ಯಾಕ್ಸಸ್ ಇವ ಹೇರ್ತಾನೆ. ಇವೇನಪ್ಪ ಅಂದರೆ ನೋಡ್ಕೊಂಬರೋಣ. ಫಸ್ಟ್ ಕರಾಜ್ ಅಂತ. ಕರಾಜ್ ಇದು ಏನಪ್ಪ ಅಂದರೆ ಲ್ಯಾಂಡ್ ಟ್ಯಾಕ್ಸ್ ಆಗಿರ್ತೈತಿ. ಸೊ ಫಾರ್ ಆಲ್ ಹೂ ಹ್ಯಾವ್ ಲ್ಯಾಂಡ್ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ರಿಲಿಜನ್ಸ್, ಯಾರ ಒಂದು ಲ್ಯಾಂಡ್ ಇರ್ತದಲ್ಲ, ಯಾರ್ಯಾರು ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಒಂದು ಹಿಂದೂ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಜೈನ್ಸ್ ಆಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ಸ್ ಏನಪ್ಪ ಅಂದರೆ ಅವನು ಕರಾಜ್ ಅಂತ ಏನು ಮಾಡ್ತಾನೆ ಅಂದರೆ ಲ್ಯಾಂಡ್ ಟ್ಯಾಕ್ಸ್ನ ಹೇರ್ತಾನೆ. ಓಕೆ, ನೆಕ್ಸ್ಟ್ ಕಮ್ಸ್ ಇದು ನೋಡಿ 1/5 ಆಫ್ ದಿ ಲೂಟೆಡ್ ಪ್ರಾಪರ್ಟಿ ಡ್ಯೂರಿಂಗ್ ವಾರ್ಸ್. ಓಕೆ, ಇದೇನು ಕರಿತೀವಿ ನಾವು, ವಾರ್ ಬೂಟಿ ಅಂತ ಕರಿತೀವಿ. ಯಾವುದು ಕೊಳ್ಳೆ ಹಿಡಕ್ಕೆ ಹೋಗಿರ್ತಾರಲ್ಲ, ಕೊಳ್ಳೆ ಹಿಡಕ್ಕೆ ಹೋದಾಗ ಜಸ್ಟ್ ಅವಾಗ ಒಂದು ಅಪಾರ ಸಂಪತ್ತು ತೊಗೊಂಬರ್ತಾರೆ ಅವರು. ಅವಾಗ ಏನು ಮಾಡ್ತಾರೆ, 1/5 ಒಂದು 5ನೇರಲ್ಲಿ ಒಂದು ಭಾಗ ಏನಪ್ಪ ಅಂದರೆ ಇದನ್ನು ಒಂದು ರಾಜರಿಗೆ ಕೊಡಬೇಕಂತ ಏನು ಮಾಡ್ತಾನೆ ಇವ, ಒಂದು ಕಮ್ಸ್ ಅಂತ ಏನು ಮಾಡ್ತಾನೆ, ಒಂದು ತೆರಿಗೆಯನ್ನು ಹೇರ್ತಾನೆ. ಓಕೆ, ನೆಕ್ಸ್ಟ್ ನೋಡಿ ಜಕಾತ್ ಇದು ರಿಲಿಜಿಯಸ್ ಡೊನೇಷನ್ ಆಗಿರ್ತೈತಿ. ಮೀನ್ಸ್ ಓನ್ಲಿ ಮುಸ್ಲಿಮ್ಸ್ಗೆ ಮಾತ್ರ ಏನಪ್ಪ ಅಂದರೆ ಇದು ಒಂದು ಜಕಾತ್ ಅಂತ ಒಂದು ತೆರಿಗೆಯನ್ನು ಹೇರ್ತಾನೆ. ಇದು ಒಂದು ರಿಚ್ ಮುಸ್ಲಿಮ್ಸ್ ಇರ್ತಾರಲ್ಲ ಅವ್ರು ಏನಪ್ಪ ಅಂದರೆ ಇದನ್ನು ಕೊಡ್ಬೋದಿತ್ತು. ರಿಚ್ ಮುಸ್ಲಿಮ್ಸ್ ಮಾತ್ರ ಏನಪ್ಪ ಅಂದರೆ ಇದನ್ನು ಕೊಡ್ಬೋದಿತ್ತು. ಓಕೆ, ನೆಕ್ಸ್ಟು ಜಿಜಿಯಾ ಇದು ಇಂಪೋಸ್ಡ್ ಆನ್ ನಾನ್ ಮುಸ್ಲಿಮ್ಸ್ ಟು ಪ್ರೊಟೆಕ್ಟ್ ದಿ ನಾನ್ ಮುಸ್ಲಿಮ್ಸ್ ಇನ್ ಮುಸ್ಲಿಮ್ ಸ್ಟೇಟ್. ಓಕೆ, ಇದೇನಪ್ಪ ಅಂದರೆ ನಾನ್ ಮುಸ್ಲಿಮ್ಸ್ ಇರ್ತಾರೆ, ಮೀನ್ಸ್ ಒಂದು ಅದರ್ ದೆನ್ ಮುಸ್ಲಿಮ್ಸ್ ಯಾರಪ್ಪ ಅಂದರೆ ಹಿಂದೂ ಆಗಿರ್ಬೋದು, ಜೈನ್ಸ್ ಆಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಓನ್ಲಿ ಹಿಂದೂ ಅಲ್ಲ, ಹಿಂದೂ ಬಿಟ್ಟು ಮೀನ್ಸ್ ಒಂದು ಮುಸ್ಲಿಮ್ಸ್ ಬಿಟ್ಟು ಯಾರು ಆಗಿರ್ಬೋದು, ಹಿಂದೂನಾಗಿರ್ಬೋದು, ಯಾರು ಜೈನ್ಸು ಆಗಿರ್ಬೋದು, ಓಕೆ, ಪಾರ್ಸಿ ಆಗಿರ್ಬೋದು, ಎಲ್ಲರೂ ಅದರ್ ದೆನ್ ಮುಸ್ಲಿಮ್ಸ್. ಓಕೆ, ಒಂದು ಏನಪ್ಪ ಅಂದರೆ ತಲೆಗಂದಾಯ ಅಂತ ಕರಿತೀವಿ. ಇದನ್ನು ತಲೆಗಂದಾಯ ಮೀನ್ಸ್ ಎಲ್ಲರೂ ಏನಪ್ಪ ಅಂದರೆ ಪ್ರೊಟೆಕ್ಟ್ ಮಾಡಬೇಕಿತ್ತು. ಒಂದು ಮುಸ್ಲಿಮ್ ಸ್ಟೇಟಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಏನಪ್ಪ ಅಂದರೆ ಇವನ ಒಂದು ಜಿಜಿಯಾ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡ್ತಾನೆ. ಓಕೆ, ಸೊ ಹಿ ಇಂಪೋಸ್ಡ್ ಜಿಜಿಯಾ ಆನ್ ಬ್ರಾಹ್ಮಿನ್ ಆಲ್ಸೋ. ಬ್ರಾಹ್ಮಣ ಕೂಡ ಇವನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಬ್ರಾಹ್ಮಣರ ಮೊದಲಾಗಿ ತಪ್ಪಿಸ್ಕೋತಿದ್ರು, ಇವೇನು ಮಾಡ್ತಾನೆ, ಬ್ರಾಹ್ಮಣರ ನೀವು ಕೂಡ ನಮಗೆ ಕೊಡಬೇಕಂತ ಏನು ಮಾಡ್ತಾನೆ, ಬ್ರಾಹ್ಮಣರು ಕೂಡ ಏನು ಮಾಡ್ತಾನೆ, ಇವ ಜಿಜಿಯಾನ ಇಂಪೋಸ್ ಮಾಡ್ತಾನೆ. ಓಕೆ, ವೆಲ್, ಎಸ್. ನೆಕ್ಸ್ಟ್ ನೋಡಿ, ಹಿ ವಾಸ್ ದ ಫಸ್ಟ್ ಸುಲ್ತಾನ್ ಟು ಇಂಪೋಸ್ ಇರಿಗೇಷನ್ ಟ್ಯಾಕ್ಸ್. ಯಾವುದು, ಹಕ್ಕಿ ಶ್ರಬ್ ಅಂತ 10% ಆಫ್ ಪ್ರೊಡ್ಯೂಸ್. ಇವೇನು ಮಾಡ್ತಾನೆ, ಫಸ್ಟ್ ಸುಲ್ತಾನ ಟು ಇಂಟ್ರೊಡ್ಯೂಸ್ ದಿ ಇರಿಗೇಷನ್ ಟ್ಯಾಕ್ಸ್. ಒಂದು ನೀರಾವರಿಯಲ್ಲಿರುವಂಥ ಒಂದು ಆದಾಯ ಬರುತ್ತಲ್ಲ, ಅದಕ್ಕೆ ಏನು ಮಾಡ್ತಾನೆ ಇವ ಟ್ಯಾಕ್ಸ್ನ ಹೇರ್ತಾನೆ. ಅದು ಏನು ಕರಿತೀವಿ ನಾವು, ಹಕ್ ಈ ಶರ್ಬ್ ಅಂತ. ಅದು ಏನಪ್ಪ ಅಂದರೆ 10% ಆಫ್ ಪ್ರೊಡ್ಯೂಸ್. ಈಗ ಒಂದು 10%, 1/10 ಏನಪ್ಪ ಅಂದರೆ ಅವರು ಕೊಡಬೇಕಾಗಿರ್ತೈತಿ ರಾಜನಿಗೆ. ಬಟ್ ಆಟ್ ದ ಸೇಮ್ ಟೈಮ್ ಹಿ ಡಗ್ ಇರಿಗೇಷನ್ ಕೆನಾಲ್ಸ್ ಆ್ಯಂಡ್ ವೆಲ್ಸ್. ಇವು ಏನು ಮಾಡ್ತಾನೆ, ಅದನ್ನ ಒಂದು ಬರುವಂಥ ಒಂದು ಹಣ ಏನು ಮಾಡ್ತಾನೆ, ಅವನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋತಾನೆ. ಮೀನ್ಸ್ ಕೆನಾಲ್ಸ್, ವೆಲ್ಸು, ಬಾವಿಗಳನ್ನ ಇವನ್ನೆಲ್ಲ ಏನು ಮಾಡ್ತಾನೆ, ಫುಲ್ ಒಂದು ನೀರಾವರಿಗೆ ಏನಪ್ಪ ಅಂದರೆ ಹೆಚ್ಚು ಒತ್ತು ಕೊಡ್ತಾನೆ ಅಂತ ಹೇಳ್ತೀವಿ ನಾವು. ಸೊ ಇವನೊಂದು ಟೈಮ್ ಪೀರಿಯಡಲ್ಲಿ ನೋಡಿ, ದ ಲಾಂಗೆಸ್ಟ್ ಕೆನಾಲ್ ಅಬೌಟ್ 200 ಕಿಲೋಮೀಟರ್ಸ್ ಫ್ರಮ್ ಸತ್ಲುಜ್ ಟು ಹನ್ಸಿ. ಒಂದು ಕೆನಾಲ್ಸ್ ಇಂಟ್ರೊಡ್ಯೂಸ್ ಮಾಡ್ತಾನೆ, ಸತ್ಲುಜ್ ಟು ಹನ್ಸಿ ಅಂತ. ಇನ್ನೊಂದು ನೆಕ್ಸ್ಟ್ ಯಮುನಾ ಟು ಹಿಸಾರ್. ಇವೆಲ್ಲ ಏನಪ್ಪ ಅಂದರೆ ಮಾಡರ್ನ್ ಡೇ ಎಲ್ಲಿ ಹರಿಯಾಣ ಮತ್ತು ದೆಹಲಿಯಲ್ಲಿ ಬರುವಂಥ ಒಂದು ಆಲ್ಮೋಸ್ಟ್ ಕೆನಾಲ್ಸ್ ಏನು ಮಾಡಬೇಕು ಮಾಡಿದ್ದಾನೆ ಅಂತ ಹೇಳ್ತೀವಿ ನಾವು. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಫಿರೋಜ್ ಶಾ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ಕನ್ಸ್ಟ್ರಕ್ಷನ್ಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಕನ್ಸ್ಟ್ರಕ್ಷನ್ಸ್ ಇವ ಭಾಳ ಹೆಚ್ಚು ಒತ್ತು ಕೊಟ್ಟಿರ್ತಾನೆ. ಸೊ ಅದೇ ರೀತಿ ಏನಪ್ಪ ಅಂದರೆ ಇವ ಮೆನಿ ಮೋರ್ ಸಿಟೀಸ್ ಫಾರ್ಮ್ ಮಾಡ್ತಾನೆ. ಓಕೆ, ಮೋರ್ ದೆನ್ 200 ಸಿಟೀಸ್ ಏನು ಮಾಡ್ತಾನೆ ಇವ ಫಾರ್ಮ್ ಮಾಡ್ತಾನೆ. ಅದರಲ್ಲಿ ಏನಪ್ಪ ಅಂದರೆ ಮೇಜರ್ ಇಂಪಾರ್ಟೆಂಟ್ ನೋಡೋಣ, ಜೌನ್ಪುರ್ ಅಂತ. ಮಾಡರ್ನ್ ಡೇ ಯು ಪಿಯಲ್ಲಿ ಬರುವಂಥ ಒಂದು ಜೌನ್ಪುರ್ ಏನಪ್ಪ ಅಂದರೆ ಇವನು ಫಾರ್ಮ್ ಮಾಡ್ತಾನೆ. ಜೌನ್ಪುರ್ ಅಂದರೆ
ಜೂನಾ ಖಾನ್ ಅವನ ಒಂದು ಚಿಕ್ಕಪ್ಪನ ಮಗ ಯಾರಪ್ಪ, ಅವನ ಒಂದು ದೊಡ್ಡಪ್ಪನ ಮಗ ಯಾರಾಗಿರ್ತಾರೆ, ಮೊಹಮ್ಮದ್ ಬಿನ್ ತುಗ್ಲಕ್ನ ಒಂದು ಅರ್ಲಿ ನೇಮ್ ಜೌನಾ ಖಾನ್ ಅಂತ ಹೇಳ್ತೀವಿ ನಾವು, ಜೌನಾ ಖಾನ್ ಹೇಳ್ತೀವಿ. ಸೊ ಅವನೊಂದು ನೆನಪಿಗೋಸ್ಕರ ಏನು ಮಾಡ್ತಾನೆ ಇವ ಜೌನ್ಪುರ್ ಅಂತ ಒಂದು ಸಿಟಿನ ಫಾರ್ಮ್ ಮಾಡ್ತಾನೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಫಿರೋಜಾಬಾದ್ ಡೆಲ್ಲಿಯಲ್ಲಿರುವಂಥ ಒಂದು ಫಿರೋಜಾಬಾದ್ ಕೂಡ ಇವನು ಫಿರೋಜ್ ಅಂದರೆ ಸ್ಟಾರ್ಟಿಂಗ್ ವರ್ಡ್ ಫಿರೋಜ್ ಇದೆಯಲ್ಲ, ಸೊ ಆ ಒಂದು ಫಿರೋಜ್ ಇತ್ತು ತೆಗೋರಿ, ಅದೇನು ಮಾಡ್ತಾನೆ, ಯಾರು ಕಳಿಸಿರ್ತಾರೆ ಅಂದರೆ ಫಿರೋಜ್ ಶಾ ತುಗ್ಲಕ್ ಏನು ಮಾಡಿರ್ತಾನೆ, ಆಲ್ಮೋಸ್ಟ್ ಸಿಟಿನ ಫಾರ್ಮ್ ಮಾಡಿರ್ತಾನೆ. ಓಕೆ, ಫಿರೋಜಾಬಾದ್, ಫತೇಬಾದ್ ಹರಿಯಾಣದಲ್ಲಿದೆ, ಫತೇಬಾದ್, ಹಿಸ್ಸಾರ್ ಇವೆಲ್ಲ ಏನಪ್ಪ ಅಂದರೆ ಹರಿಯಾಣದಲ್ಲಿ ಹೋದವು. ಹಿಸ್ಸಾರ್, ಫತೇಬಾದ್ ಇವೆಲ್ಲ ಸಿಟೀಸ್ ಇವ ಫಾರ್ಮ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಫಿರೋಜ್ಪುರ್ ಅಂತಿದೆ. ಫಿರೋಜ್ಪುರ್ ಎಲ್ಲಿ ಎಲ್ಲಿ ಇದರಲ್ಲಿ ಪಂಜಾಬಲ್ಲಿ ಫಿರೋಜ್ಪುರ್ ಅಂತಿದೆ. ಇದು ಕೂಡ ಏನಪ್ಪ ಅಂದರೆ ಇವನೊಂದು ಸಿಟಿ ಫಾರ್ಮ್ ಮಾಡಿರ್ತಾನೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಫಿರೋಜ್ ಶಾ ಹ್ಯಾಸ್ ಟ್ರಾನ್ಸ್ಪೋರ್ಟೆಡ್ ಅಶೋಕ ಪಿಲ್ಲರ್ ಫ್ರಮ್ ಮೀರಟ್ ಟು ಡೆಲ್ಲಿ. ಇವ ಏನು ಮಾಡ್ತಾನೆ, ಅಶೋಕ ಪಿಲ್ಲರ್ ಇರ್ತದೆ ಎಲ್ಲಿ ಮೀರತ್ತಲ್ಲಿ ಅಶೋಕನ ಪಿಲ್ಲರ್ ಇರ್ತದೆ, ಅದನ್ನು ಏನು ಮಾಡ್ತಾನೆ, ಟ್ರಾನ್ಸ್ಪೋರ್ಟ್ ಮಾಡ್ಕೊಂಬಂದೆ ಒಂದು ಫಿರೋಜ್ ಶಾ ಕೋಟ್ಲಾ ಒಂದು ಅವನ ಒಂದು ಇದಿರ್ತೈತಿ, ಕೋಟೆ ನಿರ್ಮಾಣ ಮಾಡ್ತಾನೆ. ಸೊ ಫಿರೋಜ್ ಶಾ ಕೋಟ್ಲಾನ ಅಲ್ಲಿರುವಂಥ ಒಂದು ಇದರಲ್ಲಿ ಸೆಂಟ್ರಲ್ಲಿ ಏನು ಮಾಡ್ತಾನೆ ಇವ ಒಂದು ಇದೇ ಮಾಡ್ತಾನೆ, ಅಲ್ಲಿ ಎರೆಕ್ಟ್ ಮಾಡ್ತಾನೆ. ಅಲ್ಲಿ ಏನು ಮಾಡ್ತಾನೆ ಇವರು ಈ ಪಿಲ್ಲರ್ ಒಂದು ಸ್ತಂಭ ಶಾಸ್ತ್ರ ಏನು ಮಾಡ್ತಾನೆ ಇವನು ತಂದು ಇಡ್ತಾನೆ. ಇಲ್ಲಿ ನೋಡ್ತೀರ ನೀವು. ಸೊ ಈ ಒಂದು ಇದೇನಪ್ಪ ಅಂದರೆ ಇದು ಅಶೋಕನ್ ಪಿಲ್ಲರ್ ಆಗಿರ್ತೈತಿ. ಓಕೆ, ಇದು ಫಿರೋಜ್ ಶಾ ಕೋಟ್ಲಾ ಒಂದು ಕೋಟೆ. ಈ ಒಂದು ಕೋಟೆಯಲ್ಲಿ ಏನಪ್ಪ ಅಂದರೆ ಇವನೊಂದು ನಿರ್ಮಾಣ ಮಾಡ್ತಾನೆ, ಅದನ್ನು ಒಂದು ತಂದು ಇಡ್ತಾನೆ. ಓಕೆ, ಎಸ್. ಹಾಂ, ನೆಕ್ಸ್ಟ್ ನೋಡಿ, ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂ ಇತ್ತು. ಓಕೆ, ದೆಹಲಿಯಲ್ಲಿ ಫೇಮಸ್ ಕ್ರಿಕೆಟ್ ಸ್ಟೇಡಿಯಮ್ ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂ ನೋಡಿದ್ವಿ ನೀವು. ಓಕೆ, ಈಗ ಅದನ್ನೇನು ಮಾಡಿದರೆ ಜಸ್ಟ್ ಚೇಂಜ್ ಮಾಡಿದರೆ ಅದನ್ನು ಈಗ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂತ ಕರೀತಾರೆ. ಓಕೆ, ಸೊ ಅದು ಕೂಡ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ನೆನಪಿಗೋಸ್ಕರ ಏನು ಮಾಡಿದ್ದಾರೆ ಫಿರೋಜ್ ಶಾ ಕೋಟ್ಲಾ ಅಂತ ಇದ್ದರೆ. ಸೊ ನೆಕ್ಸ್ಟು ನಮ್ಮ ಒಂದು ಅರುಣ್ ಜೇಟ್ಲಿ ಅವರ ನೆನಪಿಗೆ ನೆಕ್ಸ್ಟ್ ಅದನ್ನು ರಿಪ್ಲೇಸ್ ಮಾಡಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂತ ಇಟ್ಟರೆ. ಓಕೆ, ಜಸ್ಟ್ ನೋಡ್ತಿರಲ್ಲ, ಫಿರೋಜ್ ಶಾ ಕೋಟ್ಲಾ ಮೈದಾನ ಫೇಮಸ್ ಆಗಿತ್ತು ದೆಹಲಿಯಲ್ಲಿ, ಈಗ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂತ ಆಗಿದೆ. ಓಕೆ, ನೆಕ್ಸ್ಟ್, he laid down many gardens, he beautified the city Delhi with 1200 gardens. ಇವಂದೇನಪ್ಪ ಅಂದರೆ ಆಲ್ಮೋಸ್ಟ್ ಆರಾಮ್ ಇರಬೇಕಿತ್ತು, ಯಾವುದೇ ಒಂದು ದಂಗೆ ಬೇಡ, ಆರಾಮ್ ಇರೋಣ ಅಂತಂದು ಆಲ್ಮೋಸ್ಟ್ ಏನು ಮಾಡಿದೀವ ಒಂದು ಬ್ಯೂಟಿಫುಲ್ ಸಿಟೀಸ್ ಫಾರ್ಮ್ ಮಾಡ್ಕೊತ ಬಂದ. ಓಕೆ, ದೆಹಲಿ ಸಿಟಿನ ಇವನು ಬ್ಯೂಟಿಫುಲ್ ಆಗಿ ಮಾಡ್ಕೊತ ಬಂದ, ಒಂದು 1200 ಗಾರ್ಡನ್ಸ್ ನಿರ್ಮಾಣ ಮಾಡಿದ. ಸೊ ಹಿ ಮೇಂಟೈನ್ಡ್ ಹೈಯೆಸ್ಟ್ ನಂಬರ್ ಆಫ್ ಸ್ಲೇವ್ಸ್ ಆ್ಯಂಡ್ ಕ್ರಿಯೇಟೆಡ್ ಅ ಸಪ್ರೇಟ್ ಡಿಪಾರ್ಟ್ಮೆಂಟ್ ಫಾರ್ ದೆಮ್ ಆ್ಯಸ್ ದಿವಾನ್-ಇ-ಬಂದಗ. ನೀವೇನು ಮಾಡಿದ, ಆಲ್ಮೋಸ್ಟ್ ಸ್ಲೇವ್ಸ್ನ ಒಂದು ಶೇಖರಣೆ ಮಾಡ್ಕೊತ ಬಂದ. ಸ್ಲೇವ್ಸ್ನ ಆಲ್ಮೋಸ್ಟ್ ಎಲ್ಲರನ್ನ ಎಲ್ಲೆಲ್ಲಿ ಒಂದು ತಪ್ಪು ಮಾಡ್ತಾರಲ್ಲ ಅವ್ರನ್ನ ಸ್ಲೇವ್ಸ್ನ ಒಂದು ಕರ್ಕೊಂಡು ಬಂದು ನೆಕ್ಸ್ಟು ಅವರಿಗೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿದ, ಎಲ್ಲಿ ದಿವಾನ್-ಇ-ಬಂದಗನ್ ಅಂತ ಇವನು ಒಂದು ಕರೆದ, ದಿವಾನ್-ಇ-ಬಂದಗನ್ ಅಂತ. ಓಕೆ, ನೆಕ್ಸ್ಟ್ ನೋಡಿ, he was the first sultan to construct public hospitals called ದಾರ್-ಉಲ್ ಶಫಾ ಅಂತ ಒಂದು ಪಬ್ಲಿಕ್ ಹಾಸ್ಪಿಟಲ್ ಕಟ್ತಾನೆ. ಫಸ್ಟ್ ಸುಲ್ತಾನ್ ಹೂ ವಾಸ್ ಕನ್ಸ್ಟ್ರಕ್ಟೆಡ್ ಟು ಹಾಸ್ಪಿಟಲ್. ಓಕೆ, ಹಾಸ್ಪಿಟಲ್ ಕನ್ಸ್ಟ್ರಕ್ಟ್ ಮಾಡ್ತಾನೆ, ಅದನ್ನೇ ಕರಿತಾನೆ ದಾರ್-ಉಲ್ ಶಫಾ ಅಂತ ಕರಿತಾನೆ. ಓಕೆ, ಎಸ್. ಹಾಂ, ನೋಡಿ, ನ್ಯೂ ಡಿಪಾರ್ಟ್ಮೆಂಟ್ ಕಾಲ್ಡ್ ದಿವಾನ್-ಇ-ಖೈರತ್ ವಾಸ್ ಕ್ರಿಯೇಟೆಡ್ ಟು ಟೇಕ್ ಕೇರ್ ಆಫ್ ಆರ್ಫನ್ಸ್ ಆ್ಯಂಡ್ ವಿಡೋಸ್. ಈ ಒಂದು ಡಿಪಾರ್ಟ್ಮೆಂಟ್ ಫುಲ್ ಫೇಮಸ್ ಆಗಿರ್ತದೆ, ದಿವಾನ್-ಇ-ಖೈರತ್ ಅಂತ. ಇದೇನಪ್ಪ ಅಂದರೆ ಅತಿ ಒಂದು ಕಡು ಬಡವರು ಇರ್ತಾರಲ್ಲ, ಅತಿ ಕಡು ಬಡವರು ಅವ್ರಿಗೆ ಏನು ಮಾಡ್ತಾನೆ ಇವ ಸಹಾಯ ಮಾಡ್ತಿರ್ತಾನೆ. ಮತ್ತು ಅತಿ ಒಂದು ಕಡು ಬಡವರು ಮುಸ್ಲಿಂ ಮಹಿಳೆಯರು, ಓಕೆ, ಯಾರು ಇರ್ತಾರಲ್ಲ ಒಂದು ವಿವಾಹ ಆಗಿರೋಂಗಿಲ್ಲ, ಅವ್ರಿಗೆ ಏನು ಮಾಡ್ತಾನೆ ಇವ ವಿವಾಹ ಮಾಡಿಸ್ತಾನೆ. ಸೊ ಈ ಥರ ಒಂದು ಏನಪ್ಪ ಅಂದರೆ ಒಂದು ಹೆಲ್ಪ್ ಮಾಡ್ತಿರ್ತಾನೆ. ಇದು ಆ ಒಂದು ಡಿಪಾರ್ಟ್ಮೆಂಟ್ ತೆಗೆದಿರ್ತಾನೆ, ಅದು ದಿವಾನ್-ಇ-ಖೈರತ್ ಅಂತ. ಓಕೆ, ಇದೊಂದು ಡಿಪಾರ್ಟ್ಮೆಂಟಿಂದ ಏನು ಮಾಡ್ತಾನೆ, ಆಲ್ಮೋಸ್ಟು ಯಾರ್ಯಾರಿಗೆ ಒಂದು ಹೆಲ್ಪ್ ಇರ್ತೈತಲ್ಲ, ಸೊ ಅವ್ರಿಗೆ ಅತಿ ಒಂದು ಕಡು ಬಡವರು ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡೋಕ್ಕೊಂದು ಒಂದು ಡಿಪಾರ್ಟ್ಮೆಂಟ್ ತೆಗಿತಾನೆ, ದಿವಾನ್-ಇ-ಖೈರತ್ ಅಂತ. ಓಕೆ, ನೋಡಿ, ಡಿಸ್ಪೈಟ್ ಅಡಾಪ್ಟಿಂಗ್ ಅ ಪೀಸ್ಫುಲ್ ಅಪ್ರೋಚ್ ಆ್ಯಂಡ್ ಟೇಕಿಂಗ್ ಎಫರ್ಟ್ಸ್ ಟು ಆರ್ಗನೈಸ್ ಸುಲ್ತಾನತ್ ವೆಲ್, ಹಿ ಹ್ಯಾಡ್ ಟು ಸ್ಪೆಂಡ್ ಲಾಸ್ಟ್ ಡೇಸ್ ಇನ್ ಅ ಅನ್ಹ್ಯಾಪಿನೆಸ್. ಇದೆಲ್ಲ ಮಾಡಿದರೂ ಕೂಡ ಶಾಂತಿಯುತ ಒಂದು ವಿಧಾನವನ್ನು ಮಾಡಿರ್ತಾನೆ. ನೆಕ್ಸ್ಟ್ ಸುಲ್ತಾನರಿಗೆ ಒಂದು ಚೆನ್ನಾಗಿ ಒಂದು ಆಲ್ಮೋಸ್ಟ್ ಎಲ್ಲರೂ ಒಳ್ಳೆ ಥರ ಇರಲಿ ಅಂತ ಅವನು ಕೂಡ ಪ್ರಯತ್ನ ಮಾಡಿರ್ತಾನೆ. ಸೊ ಆದರೂ ಕೂಡ ಏನಪ್ಪ ಅಂದರೆ ಇವನು ಲಾಸ್ಟ್ ಡೇಸ್ ಏನು ಆಲ್ಮೋಸ್ಟ್ ಇವನು ಒಂದು ಸಂತೋಷ ಇರೋಂಗಿಲ್ಲ, ಅನ್ಹ್ಯಾಪಿನೆಸ್ಸಿಂದ ಅವನು ಅತೃಪ್ತಿಯಲ್ಲಿ ಏನಪ್ಪ ಅಂದರೆ ಕಳಿಬೇಕಾಗತ್ತೆ ಅವನ ಒಂದು ಲಾಸ್ಟ್ ಡೇಸ್. ಓಕೆ, ನೋಡಿ, ಹೀಸ್ ಓನ್ ಸನ್ ಮೊಹಮ್ಮದ್ ಖಾನ್ ಅಂತ ರಿವೋಲ್ಟೆಡ್ ಅಗೇನ್ಸ್ಟ್ ಹಿಮ್ ಆ್ಯಂಡ್ ಫಿರೋಜ್ ಶಾ ಡೈಡ್ ಇನ್ ಸೆಪ್ಟೆಂಬರ್ 1388. ಅವನ ಓನ್ ಮಗ
ಯಾರು ಮೊಹಮ್ಮದ್ ಖಾನ್ ಅಂತ ಅವನ ವಿರುದ್ಧ ಅವನು ದಂಗೆ ಹೇಳ್ತಾನೆ. ನೆಕ್ಸ್ಟ್ ಅವನು ಜೀವನ ಸಾಕಾಗಿ ಏನು ಮಾಡ್ತಾನೆ ಇವ 1388ರಲ್ಲಿ ಅವನ ಒಂದು 83ನೇ ವಯಸ್ಸಿನಲ್ಲಿ ಏನು ಮಾಡ್ತಾನೆ ಇವ ಸಾಯ್ತಾನೆ. ಓಕೆ, ನೆಕ್ಸ್ಟ್ ಅವನೊಂದು ಸಕ್ಸಸ್ಸರ್ ಯಾರಪ್ಪ ಅಂದರೆ ಮೊಹಮ್ಮದ್ ಖಾನ್. ಅವನ ಪೂರ್ತಿ ಹೆಸರು ಯಾರಪ್ಪ ಅಂದರೆ ನಾಸಿರುದ್ದೀನ್ ಮೊಹಮ್ಮದ್ ಖಾನ್ ಅಂತ. ಓಕೆ, ನಾಸಿರುದ್ದೀನ್ ಮೊಹಮ್ಮದ್ ಖಾನ್. ಎಸ್, ನಾವು ನೋಡ್ತೀವಿ ಈ ಒಂದು ಟೈಮ್ ಫ್ರೇಮಲ್ಲಿ. ನೆಕ್ಸ್ಟು 1398ರಲ್ಲಿ ನೆಕ್ಸ್ಟ್ ಒಂದು 10 ಇಯರ್ಸ್ ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾನೆ ತೈಮೂರು ಇವ ಯಾರಪ್ಪ ಅಂದರೆ ಇವನು ಸಮರ್ಕಂಡ್, ಸೆಂಟ್ರಲ್ ಏಷ್ಯಾದಲ್ಲಿ ಬರುವಂಥ ಒಂದು ಸಮರ್ಕಂಡ್ ರೀಜನಲ್ಲಿರುವಂಥ ಒಂದು ರಾಜ ತೈಮೂರ್ ಅಂತ. ಇವನು ಏನು ಮಾಡ್ತಾನೆ ತೈಮೂರ್. ಓಕೆ, ಸೊ ತೈಮೂರ್ ಏನು ಮಾಡ್ತಾನೆ ಆಕ್ಯುಪೈಡ್ ಸಮ್ ಪಾರ್ಟ್ಸ್ ಇನ್ ದಿ ನಾರ್ತ್ ವೆಸ್ಟ್ ಆಫ್ ಇಂಡಿಯಾ. ಇವು ಆಲ್ಮೋಸ್ಟು ಗೊತ್ತಿರ್ತೈತಿ ಇಲ್ಲಿ ಫುಲ್ ರಿಚ್ ಒಂದು ಆಲ್ಮೋಸ್ಟ್ ಒಂದು ವೆಲ್ದಿ ಬೂಟಿ ಇರ್ತೈತಿ, ಮೀನ್ಸ್ ಒಂದು ಆಲ್ಮೋಸ್ಟ್ ಅಪಾರ ಸಂಪತ್ತು ಇರ್ತದೆ ಅಂದರೆ ಇವನು ನಾರ್ತ್ ವೆಸ್ಟ್ನ ಏನು ಮಾಡಿರ್ತಾನೆ ಆಲ್ಮೋಸ್ಟ್ ಒಂದು ಆಕ್ರಮಣ ಮಾಡಿರ್ತಾನೆ. ಓಕೆ, ಸಮರ್ಕಂಡ್ ನೋಡಿರ್ಬೇಕು ನೀವು, ಮಾಡರ್ನ್ ಡೇ ಉಜ್ಬೆಕಿಸ್ತಾನ ಬರುವಂಥ ಒಂದು ಪ್ರಾಂತ್ಯ ಏನಪ್ಪ ಅಂದರೆ ನಾವು ನೋಡ್ತೀವಿ ಸಮರ್ಕಂಡ್ ಅಂತ ಹೇಳ್ತೀವಿ. ಸೊ ಇದೊಂದು ಮಾಡರ್ನ್ ಡೇ ಸಮರ್ಕಂಡ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸಿಟಿಯಲ್ಲಿ ಇದು ಕೂಡ ಒಂದು ಸಮರ್ಕಂಡ್ ಇದು ಕೂಡ ಒಂದು ಇದೆ ಅಂತ ಹೇಳ್ತೀವಿ ನಾವು, ಸಮರ್ಕಂಡ್ ಉಜ್ಬೆಕಿಸ್ತಾನ್. ಓಕೆ, ಎಸ್. ನೋಡಿ, ದ ಲಾಸ್ಟ್ ತುಗ್ಲಕ್ ರೂಲರ್ ನಾಸಿರುದ್ದೀನ್ ಮೊಹಮ್ಮದ್ ಶಾ ಹೂಸ್ ರೈನ್ ವಿಟ್ನೆಸ್ಡ್ ದ ಇನ್ವೇಷನ್ ಆಫ್ ತೈಮೂರ್. ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ನೆಕ್ಸ್ಟ್ ಯಾರು ಬರ್ತಾರೆ ತೈಮೂರು ಆಗಲೇ ಬರ್ತಿದ್ದಲ್ಲ, ತೈಮೂರು ಏನು ಮಾಡ್ತಾನೆ ಇವು ನೆಕ್ಸ್ಟು ಹೊಳ್ಳಿ ನಾರ್ತ್ ವೆಸ್ಟರ್ನ್ಗೆ ಇದ್ದಲ್ಲ ಇವು ಆಲ್ಮೋಸ್ಟ್ ದೆಹಲಿಗೆ ಹೋಗ್ಬಾರ ನಡಿ ಅಂತ ದೆಹಲಿಗೆ ಬರ್ತಾನೆ. ಸೊ ಇವನೊಂದು ಇವೇನು ಮಾಡ್ತಾನೆ ಇವ ಆಲ್ಮೋಸ್ಟ್ ನಾಸಿರುದ್ದೀನ್ ಶಾ ಫುಲ್ ಹೇಳಿರ್ತಾನೆ. ಸೊ ಇವನೊಂದು ಬರೋದು ಒಂದು ಕೇಳ್ತಾನೆ ಇವ, ಬರಾದ ತೈಮೂರು ಬರಾದ ಅಂದರೆ ನಾನು ಓಡಿ ಹೋಗ್ಬೇಕಂತ ಏನು ಮಾಡ್ತಾನೆ ಇವ. ಸೊ ಈ ಹಿಯರಿಂಗ್ ದ ನ್ಯೂಸ್ ಆಫ್ ಅರೈವಲ್ ತೈಮೂರ್ ಸುಲ್ತಾನ್ ನಾಸಿರುದ್ದೀನ್ ಫ್ಲಡ್ ಡೆಲ್ಲಿ. ಇವ ಏನು ಮಾಡ್ತಾನೆ ಡೆಲ್ಲಿ ಪಲಾಯನ ಬಿಡ್ತಾನೆ, ಡೆಲ್ಲಿನ ಬಿಟ್ಟು ಓಡಿ ಹೋಗ್ತಾನೆ. ತೈಮೂರೊಂದು ಬರಾತನ ಅಂದ್ಕೂಳೆ ಏನು ಮಾಡ್ತಾನೆ ದೆಹಲಿ ಬಿಟ್ಟು ಓಡಿ ಹೋಗ್ತಾನೆ. ಸೊ ಇವನು ಹೇಳಿರ್ತಾನೆ ಆಲ್ಮೋಸ್ಟ್. ಓಕೆ, ನೋಡಿ, ವೆನ್ ತೈಮೂರ್ ಎಂಟರ್ಡ್ ಡೆಲ್ಲಿ there was no opposition and he sacked Delhi for 3 days, murdering thousands of people and looting enormous wealth. ಇವ ಏನು ಮಾಡ್ತಾನೆ ಆಲ್ಮೋಸ್ಟ್ ಅಲ್ಲಿ ಯಾರು ಇರೋಂಗಿಲ್ಲ, ಅಲ್ಲಿ ದೆಹಲಿಯಲ್ಲಿ ಯಾರೂ ಇರೋಂಗೇ ಇಲ್ಲ. ಸೊ ಒಂದು ಆಲ್ಮೋಸ್ಟ್ ಎಲ್ಲ ಖಾಲಿ ಇರ್ತೈತಿ. ಸೊ ಆಲ್ಮೋಸ್ಟ್ ಏನು ಮಾಡ್ತಾನೆ ಒಂದು ಬ್ರೂಟಲ್ ಆಗಿ ಹತ್ಯೆಕಂಡ ಮಾಡ್ತಾನೆ. ಆಲ್ಮೋಸ್ಟ್ ಇಲ್ಲಿರುವಂಥ ಒಂದು ಜನರನ್ನು ಸೋಲಿಸ್ತಾನೆ, ಆಲ್ಮೋಸ್ಟು ಸಾಯಿಸಿ ಅಲ್ಲಿರುವಂಥ ಒಂದು ರಿಚ್ ಬೂಟಿನ ಏನು ಮಾಡ್ತಾನೆ ಇವ ಆಲ್ಮೋಸ್ಟ್ ಕೊಳ್ಳೆ ಹೊಡಿತಾನೆ. ಓಕೆ, ಸೊ ಹಿ ಆಲ್ಸೋ ಟುಕ್ ಇಂಡಿಯನ್ ಆರ್ಟಿಸನ್ಸ್ ಅಲಾಂಗ್ ವಿತ್. ಇವ ಏನು ಮಾಡ್ತಾನೆ ಕೊಳ್ಳೆ ಹೊಡಿಯೋಕ್ಕಿಂತ ಮುಂಚೆ ಮತ್ತು ಅದ್ರ ಬದಲಿ ಏನು ಮಾಡ್ತಾನೆ ಅಲ್ಲಿರುವಂಥ ಒಂದು ಇವರು ಕರಕುಶಲ ಕರ್ಮಿಗಳು ಏನು ಮಾಡ್ತಾನೆ ಇವ ಕರ್ಕೊಂಡು ಹೋಗ್ತಾನೆ. ಯಾರ್ಯಾರು ಮೇಸನ್ಸ್ ಒಂದು ಗೌಂಡಿ ಆಗಿರ್ಬೋದು, ಸ್ಟೋನ್ ಕಟ್ಟರ್ಸ್ ಒಂದು ಕಲ್ಲು ಕತ್ತರಿಸುವಂಥ ವ್ಯಕ್ತಿಗಳು, ಮತ್ತೆಂತ ಕಾರ್ಪೆಂಟರ್ಸ್ ಬಡಿಗರನ್ನ ಏನು ಮಾಡ್ತಾನೆ ಇವ ಕರ್ಕೊಂಡು ಹೋಗ್ತಾನೆ. ನೀವು ಬರ್ರಿಪ್ಪ ಅಲ್ಲಿ ಕೂಡ ನಮ್ಮ ಒಂದು ಕನ್ಸ್ಟ್ರಕ್ಷನ್ ಮಾಡಿರಿ ಅಂತ ಇವ ಕರ್ಕೊಂಡು ಹೋಗ್ತಾನೆ. ಓಕೆ, ಸೊ ಹಿ ಎಂಗೇಜ್ಡ್ ಫಾರ್ ರೈಸಿಂಗ್ ಬಿಲ್ಡಿಂಗ್ ಇನ್ ಹಿಸ್ ಕ್ಯಾಪಿಟಲ್ ಸಮರ್ಕಂಡ್. ಓಕೆ, ನೀವು ಬರ್ರಿಪ್ಪ ಅಂತ ಕರ್ಕೊಂಡು ಹೋಗ್ತಾನೆ. ಓಕೆ, ಎಸ್. ನೋಡಿ, ಆಲ್ಮೋಸ್ಟ್ ತುಗ್ಲಕ್ ರೂಲ್ ವಾಸ್ ಎಂಡೆಡ್ ಇನ್ 1414 1414 ಫ್ಯಾನ್ಸಿ ನಂಬರ್ ಇರ್ತೈತಿ, ಫ್ಯಾನ್ಸಿ ನಂಬರ್ 1414. ಸೊ ಅಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ತುಗ್ಲಕ್ ಒಂದು ಸಂತತಿ ಏನಪ್ಪ ಅಂದರೆ ಇದು ಆಲ್ಮೋಸ್ಟ್ ಇದು ಆಗ್ತೈತಿ, ಎಂಡ್ ಆಗ್ತೈತಿ. ಓಕೆ, ನೆಕ್ಸ್ಟ್ ತುಗ್ಲಕ್ ವಾಸ್ ಸಕ್ಸೀಡೆಡ್ ಬೈ ಸೈಯದ್ಸ್ ಒಂದು ಸಂತತಿ. ನೆಕ್ಸ್ಟು ಅದು ಏನಪ್ಪ ಅಂದರೆ ಆಡಳಿತ ಸ್ಟಾರ್ಟ್ ಮಾಡ್ಕೋತೈತಿ. ಓಕೆ, ನೆಕ್ಸ್ಟ್ ನಾವು ಸೈಯದ್ ಮತ್ತು ಲೋಧಿ ಸಂತತಿ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣಂತೆ. ಓಕೆ, ಎಸ್. ನೋಡಿ, ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್. ನಮ್ಮ ತಂಡ ಕರ್ನಾಟಕದಲ್ಲಿ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ಜು ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯವಾಗಿರ್ತೈತಿ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ಸಹಾಯ ಮಾಡಬಹುದು. ಯಾವ ಥರಪ್ಪ ಅಂದರೆ ಶಿಶು 29 ರೂಪಾಯಿ, ಕಿಶೋರ್ 59 ರೂಪಾಯಿ, ತರುಣ್ 159 ರೂಪಾಯಿ. ಅದು ಸಾಧ್ಯವಾಗಿದ್ದ ಪಕ್ಷದಲ್ಲಿ ಜಸ್ಟ್ ನಮಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಹಾಯ ಮಾಡಬಹುದು. ನೋಡಿ, ನೋಟ್ ಹೆಚ್ಚು ಬಂದ ಹಣವನ್ನು ನಾವು ಏನು ಮಾಡ್ತೀವಿ ಒಂದು ಐಡಿಯಾಸ್ ಫಾರ್ಮ್ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ. ಓಕೆ, ಎಸ್. ಏನಪ್ಪ ಅಂದರೆ ನೀವು ಜಸ್ಟ್ ನಮ್ಮ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ಮೋಸ್ಟ್ ನಿಮ್ಮ ಲೈಕ್ ಮಾಡಿ ಮತ್ತು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಪಾಸಿಬಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.